ಭಗವಂತನ ಸ್ವರೂಪದ ವಿರುದ್ಧದ ಅಪರಾಧವೇ ಮೂರನೇ ವಿಧದ ಅಪರಾಧ. ನಮ್ಮ ಇಂದಿನ ಸ್ಥಿತಿಯಲ್ಲಿ ನಾವು ಭಗವಂತನೊಂದಿಗೆ ನೇರ ಸಂಬಂಧ ಹೊಂದಿಲ್ಲದ ಕಾರಣ ಅವನ ಸ್ವರೂಪದ ವಿರುದ್ಧ ಅಪರಾಧ ಮಾಡುವ ಸಾಧ್ಯತೆ ಇಲ್ಲ. ಆದರೆ ಶ್ರೀವಿಗ್ರಹವೂ ಕೂಡ ನೇರವಾಗಿ ಕೃಷ್ಣನೇ ಆಗಿರುವುದರಿಂದ ದೇವರ ಸೇವೆಯಲ್ಲಿ ಮಾಡಿದ ಅಪರಾಧಗಳನ್ನು ಇದರಲ್ಲಿ ಒಳಪಡಿಸಲಾಗುತ್ತದೆ. ಕನಿಷ್ಠಾಧಿಕಾರಿ ವೈಷ್ಣವನು ಅಪರಾಧ ಮಾಡುವುದು ಸಾಧ್ಯ, ಆದರೆ ಉತ್ತಮಾಧಿಕಾರಿ ವೈಷ್ಣವನು ಅಪರಾಧ ಮಾಡುವುದು ಸಾಧ್ಯವಿಲ್ಲ. ಆದರೆ ಯಾವುದು ಅಪರಾಧ ಯಾವುದು ಅಲ್ಲ ಎಂಬ ತೀರ್ಪು ಯಾರಿಂದ ಬರಬೇಕು? ಒಮ್ಮೆ ಒಬ್ಬ ಸಂತನು ತನ್ನ ಪಾದಗಳನ್ನು ಮಸೀದಿಯ ಕಡೆಗೆ ಮಾಡಿ ನಿದ್ರಿಸುತ್ತಿದ್ದ. ಆಗ ಒಬ್ಬ ಮುಸ್ಲಿಂ ಪಾದ್ರಿ ಬಂದು, ಅಯ್ಯೋ, ನೀನು ಮಸೀದಿಯ ಕಡೆಗೆ ಪಾದಗಳನ್ನು ಮಾಡಿ ನಿದ್ರಿಸುತ್ತಿದ್ದೀಯಾ ಎಂದು ಕೇಳಿದ. ಸಂತನು ಉತ್ತರಿಸಿದ, ನೀವು ಒಂದು ಕೆಲಸ ಮಾಡಿ, ನನ್ನ ಪಾದಗಳನ್ನು ಮಸೀದಿ ಇಲ್ಲದ, ಅಲ್ಲಾಹ ಇಲ್ಲದ ದಿಕ್ಕಿಗೆ ಇಡಿ. ಸ್ವಲ್ಪ ಗಾಬರಿಯಾದ ಪಾದ್ರಿ ಹೇಳಿದ, ಆದರೆ ಅಲ್ಲಾಹ ಮತ್ತು ಮಸೀದಿ ಆ ದಿಕ್ಕಿನಲ್ಲೇ ಇವೆ. ಸಂತನು ಉತ್ತರಿಸಿದ, ಮಿತ್ರ, ಅಲ್ಲಾಹ ಇಲ್ಲದ ಸ್ಥಳವೇನಾದರೂ ಇದೆಯೇ? ಇದನ್ನು ಕೇಳಿ ಪಾದ್ರಿ ಗೊಂದಲಗೊಂಡು ಅಲ್ಲಿಂದ ಹೊರಟು ಹೋದ. ಸಾಮಾನ್ಯ ಮನುಷ್ಯನು ಹೀಗೆ ಮಾಡಿದರೆ ಅದು ಅಪರಾಧವಾಗುತ್ತಿತ್ತು, ಆದರೆ ಮಹಾತ್ಮನಿಗೆ ಅದು ಅಪರಾಧವಾಗಲಿಲ್ಲ. ನಾವು ನಮ್ಮ ಸರಿಯೇ ತಪ್ಪೇ ಎಂಬ ಕಲ್ಪನೆಗಳನ್ನು ಅವರ ಮೇಲೆ ಹೇರಬಾರದು. ಶಾಸ್ತ್ರಗಳು ನಮ್ಮ ಆತ್ಮಿಕ ಕಲ್ಯಾಣಕ್ಕೆ ಅನುಕೂಲಕರವಾದ ನಿಯಮಗಳನ್ನು ದಯೆಯಿಂದ ನೀಡಿವೆ, ಆದರೆ ಭಾವಾವಸ್ಥೆಗೆ ತಲುಪಿದ ಭಕ್ತನು ಕೆಲವೊಮ್ಮೆ ಅವನ್ನು ಮೀರುತ್ತಾನೆ. ಭಗವಂತನೊಂದಿಗೆ ಜಗಳ ಮಾಡುವುದು ಸರಿಯಲ್ಲ, ಆದರೆ ಕೆಲವೊಮ್ಮೆ ಉನ್ನತ ಭಕ್ತರು ಹೀಗೆ ಮಾಡಿರುವುದು ಕಂಡುಬರುತ್ತದೆ. ವಂಶಿದಾಸ ಬಾಬಾಜಿ ಮಹಾರಾಜರು ಮತ್ತು ಗೌರಿಕಿಶೋರ ದಾಸ ಬಾಬಾಜಿ ಮಹಾರಾಜರು ತಮ್ಮ ಉಪಾಸ್ಯದೊಂದಿಗೆ ಜಗಳ ಮಾಡುತ್ತಿದ್ದರು. ಇದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಕಷ್ಟ. ನಾವು ಇನ್ನೂ ಅಜ್ಞಾನದ ಕತ್ತಲೆಯನ್ನು ದಾಟದ ಕನಿಷ್ಠಾಧಿಕಾರಿಗಳಾದರೆ ಹೀಗೆ ಮಾಡುವುದು ನಿಶ್ಚಯವಾಗಿ ಅಪರಾಧವಾಗುತ್ತದೆ.